ದೇಶದ ಮೊದಲ ಎಐ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅನ್ನು ತಿರುಮಲದ ವೆಂಕುಟಂ ಕ್ಯೂ ಕಾಂಪ್ಲೆಕ್ಸ್ ಒಂದರಲ್ಲಿ ಅನಿವಾಸಿ ಭಾರತೀಯರ ದೇಣಿಗೆಯಿಂದ ಸ್ಥಾಪಿಸಲಾಗಿದೆ. ಇದನ್ನು ಸೆಪ್ಟೆಂಬರ್ 25ನೇ ತಾರೀಕು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಉದ್ಘಾಟಿಸಲಿದ್ದಾರೆ. ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು, ಮಂಡಳಿಯ ಸದಸ್ಯ ನರೇಶ್, ಹೆಚ್ಚುವರಿ ಇಒ ಆಗಿರುವಂಥ ವೆಂಕಯ್ಯ ಚೌಧರಿ, ಸಿವಿಎಸ್ಒ ಮುರಳೀಕೃಷ್ಣ ಮತ್ತು ವಿಜಿಒ ರಾಮ್ಕುಮಾರ್ ಅವರೊಂದಿಗೆ ಕಮಾಂಡ್ ಕಂಟ್ರೋಲ್ ರೂಮ್ ಅನ್ನು ಪರಿಶೀಲನೆ ಮಾಡಿದರು. ಶ್ರೀವಾರಿ ದರ್ಶನಕ್ಕೆ ಪ್ರತಿದಿನ ಬರುವ ಸಾವಿರಾರು ಭಕ್ತರ ಸಮಸ್ಯೆಗಳನ್ನು ಪರಿಶೀಲಿಸುವುದಕ್ಕೆ ಅಂತ ಕೃತಕ ಬುದ್ಧಿಮತ್ತೆ ಬಳಸುವ ಅಧ್ಯಕ್ಷರ ನಿರ್ಧಾರದಂತೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಮೂಲಕ ಭಕ್ತರ ಜನಸಂದಣಿ ನಿಯಂತ್ರಣ, ವಸತಿ ಮತ್ತು ಭದ್ರತೆಯನ್ನು ಹೆಚ್ಚಿಸೋಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಎಲ್ಲ ವಿಭಾಗಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ದೊಡ್ಡ ಡಿಜಿಟಲ್ ಪರದೆಯಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. 25ಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿ ಇವುಗಳನ್ನು ಮೇಲ್ವಿಚಾರಣೆ ಮಾಡ್ತಾರೆ. ಅಸ್ತಿತ್ವದಲ್ಲಿರುವಂತಹ ಕ್ಯಾಮ್ರಾಗಳ ಜೋಡಣೆಗೆ ಅಳವಡಿಸಲಾದ ವಿಶೇಷ ಕ್ಯಾಮ್ರಾಗಳೊಂದಿಗೆ ಅಲಿಪಿರಿಯಿಂದ ಭಕ್ತರ ಗುಂಪನ್ನು ಎಐ ಅಂದಾಜು ಮಾಡುತ್ತೆ. ಇನ್ನು ಸರದಿಯಲ್ಲಿ ಎಷ್ಟು ಭಕ್ತರಿದ್ದಾರೆ, ಅವರು ಎಷ್ಟು ಸಮಯದಿಂದ ಕಾಯ್ತಾ ಇದ್ದಾರೆ ಅನ್ನೋದನ್ನು ಕೂಡ ಎಐ ಮೂಲಕ ತಿಳಿದುಕೊಳ್ಬಹುದು. ಜೊತೆಗೆ ಮುಖ ಗುರುತಿಸುವಿಕೆ ತಂತ್ರಜ್ಞಾನದ ಮೂಲಕ ಭಕ್ತರನ್ನ ಗುರುತಿಸಬಹುದು. ಮತ್ತೆ ಕಳ್ಳತನ ಹಾಗೂ ಇತರೆ ಅನಪೇಕ್ಷಿತ ಘಟನೆಗಳನ್ನು ಪತ್ತೆ ಮಾಡುತ್ತೆ ಈ ಎಐ. ಕಾಣೆಯಾದವರು ಎಲ್ಲಿದ್ದಾರೆ ಅಂತ ಕೂಡ ಹೇಳುತ್ತೆ. ಇದು ಭಕ್ತರ ಮುಖದ ಚಲನೆಗಳ ಆಧಾರದ ಮೇಲೆ ಅವರ ತೊಂದರೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ. 3D ನಕ್ಷೆಗಳು ಮತ್ತು ಚಿತ್ರಗಳೊಂದಿಗೆ ನೈಜ ಪರಿಸ್ಥಿತಿಯನ್ನು ತೋರಿಸುತ್ತೆ. ಸೈಬರ್ ದಾಳಿಗಳು, ಸಾಮಾಜಿಕ ಮಾಧ್ಯಮದಲ್ಲಿ ಅನುಚಿತ ಪೋಸ್ಟ್ಗಳನ್ನು ತಡೀತವೆ. ಆನ್ಲೈನ್ನಲ್ಲಿ ಸುಳ್ಳು ಮಾಹಿತಿಯನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ತುರ್ತು ಸಂದರ್ಭಗಳಲ್ಲಿ ಭಕ್ತರನ್ನ ಹೊರಗೆ ಕರೆದೊಯ್ಯೋದಕ್ಕೆ ಹತ್ತಿರದ ಮಾರ್ಗಗಳನ್ನು ಎಐ ತೋರಿಸುತ್ತೆ.